US ಅಲ್ಲಿ ಮನೆ ಚೇಂಜ್ ಮಾಡಬೇಕು ಅಂದರೆ ಏನೇನೆಲ್ಲ ಮಾಡಬೇಕಂತ ಅಂದ್ಬಿಟ್ಟು ನೀವು ಈ ಸೀರೀಸಲ್ಲಿ ನೋಡ್ತೀರಾ. ಅಲ್ಲಿ ಕಂಬ ಕಾಣ್ತಿದೆಯಲ್ಲ, ಅದ್ರ ಪಕ್ಕದಲ್ಲಿ ಇಟ್ಟಿದೆ ನಾನು ನನ್ನ ಡೈನಿಂಗ್ ಟೇಬಲ್ನೆಲ್ಲ ಫುಲ್ ಡಿಸ್ಮೆಂಟ್ ಮಾಡಿ. ಆಲ್ಮೋಸ್ಟ್ ಲೈಕ್ 45 ಮಿನಿಟ್ಸ್ಗೂ ಮುಂಚೆನೇ ತೊಗೊಂಡೋಗಿದ್ದಾರೆ. ಅಲ್ಲಿ ಇನ್ನೊಂದು ಯಾವುದೋ ಚಿಕ್ಕ ಟೇಬಲ್ ಇದೆಯಲ್ಲ, ಅದ್ರ ಪಕ್ಕ ಇಟ್ಟಿದ್ದು. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಹೋಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಇಲ್ಲಿ ನಮ್ಗೆ ಏನು ವಸ್ತು ಬೇಡ ಅಲ್ವಾ, ಅದನ್ನೆಲ್ಲನೂ ಕೂಡ ನಾವು ಆಚೆ ಇಡಬೇಕು, ಅವ್ರು ತೊಗೊಂಡೋಗ್ತಾರೆ. ಈ ಟೇಬಲ್ ಎಲ್ಲನೂ ಕೂಡ ಕರ್ಬ್ ಸೈಡಲ್ಲೇ ಸಿಕ್ಕಿದ್ದು, ಅಲ್ಲಿಂದ ತೊಗೊಂಬಂದಿದ್ದು. ಸೊ ನಾನು ವಾಪಸ್ ನಂಗೆ ಏನೇನು ಬೇಡ ಅದನ್ನೆಲ್ಲ ಅಲ್ಲೇ ಇಡ್ತಾ ಇದ್ದೀನಿ. ಕೊನೆವರೆಗೂ ಎಲ್ಲನೂ ಹಂಗೆ ಇಟ್ಕೊಂಡ್ಬಿಟ್ರೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ 1-2 ದಿನದಲ್ಲಿ. ಸೊ ಅದಕ್ಕೆ ಬಿಗ್ ಫರ್ನಿಚರ್ಸ್ ಏನಿದೆಯಲ್ಲ, ಪ್ರತಿದಿನ ಒಂದೊಂದು ಈಚೆ ಇಡ್ತಾ ಇದ್ದೀನಿ. ಅದನ್ನೆಲ್ಲ ನಾನು ಒಬ್ಬಳೇ ಮೂವ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಇವಾಗ ಅಂದರೆ ನನ್ನ ರೂಮ್ಮೇಟ್ಸ್ ಎಲ್ಲರೂ ಇದ್ದಾರೆ. ನಂಗೆ ಯಾವ್ಯಾವ ಫರ್ನಿಚರ್ಸ್ ಎಲ್ಲ ಬೇಡ ಅದನ್ನೆಲ್ಲ ಮೂವ್ ಮಾಡೋದಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ. ನೀವು US ಬರ್ತಿದ್ದೀರಾ ಅಂದರೆ ಟೂಲ್ ಕಿಟ್ ಇಸ್ ಮಸ್ಟ್ ಆ್ಯಂಡ್ ಶೂರ್. ಒಂದು ಚಿಕ್ಕ ಟೂಲ್ ಕಿಟ್ ಇದೆ ನಂದು, ಆದರೆ ನನ್ನ ಫ್ರೆಂಡ್ ಬಾರೋ ಮಾಡಿದ್ದಾರೆ. ಅದಕ್ಕೆ ಇದು ನನ್ನ ರೂಮ್ಮೇಟ್ ಹತ್ರ ಇಸ್ಕೊಂಡು ಬಂದಿದ್ದೀನಿ. ಇಲ್ಲಿಗೆ ಬಂದಮೇಲೆ ಎಷ್ಟು ಇಂಡಿಪೆಂಡೆಂಟ್ ಮೈಂಡ್ ಸೆಟ್ ಬರುತ್ತೆ ಅಂದರೆ, ಇಲ್ಲಿ ಯಾರಿಗೆ ಹೆಲ್ಪ್ ಕೇಳೋಣದಕ್ಕಿಂತ ನಾನೊಬ್ಬಳೇ ಏನೇನು ಮಾಡ್ಬೋದು, ನಾನು ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ಬರುತ್ತೆ. ನನ್ನ ಹ್ಯಾಂಡ್ಸ್ ಕೂಡ ಸ್ವೆಟ್ ಆಗ್ತಾಯಿತ್ತು, ಸೊ ತಿರುಗ್ಸೋದಕ್ಕಾಗ್ತಿಲ್ಲ, ಸ್ಲಿಪ್ ಆಗ್ತಾಯಿತ್ತು. ಈ ಕೋಟ್ರಿಲ್ನ ನಾನು ಬಂದಾಗ ಇನ್ಸ್ಟಾಲ್ ಮಾಡಿದ್ದು, ಇನ್ನೊಂದು ಮನೆಗೆ ತೊಗೊಂಡೋಗ್ತಾ ಇದ್ದೀನಿ. ಸೊ ಅದಕ್ಕೆ ಇದೆಲ್ಲ ರಿಮೂವ್ ಮಾಡಿಕೊಂಡೆ. ಮತ್ತು ಇಲ್ಲಿ ಎಷ್ಟೊಂದು ಹೋಲ್ಸ್ ಇತ್ತು, ಅದನ್ನು ಕವರ್ ಆಗೋದಕ್ಕೆ ನಾನು ಸ್ಟಿಕ್ಕರ್ ಅಂಟಿಸಿದ್ದೆ. ಆದರೆ ಪೇಂಟ್ ಬರ್ದಲ್ಲೇ ಇರೋ ಥರ ತೆಗಿಯೋದಕ್ಕೆ ತುಂಬ ಸ್ಟ್ರಗಲ್ ಮಾಡಿದೆ. ಥ್ಯಾಂಕ್ ಗಾಡ್ ಪೇಂಟ್ ಬರಲಿಲ್ಲ. ಇನ್ನೂ ಎಷ್ಟೊಂದು ಹೇಳಬೇಕು ನಾನು ಡೆಪಾಸಿಟ್ ಬಗ್ಗೆ, ಮನೆ ಖಾಲಿ ಮಾಡೋಕ್ಕೆ ಮುಂಚೆ ಏನೇನು ಮಾಡಬೇಕಂತ ಎಲ್ಲ ನಾಳೆ ಹೇಳ್ತೀನಿ. ಬಾಯ್.